ಸಂಬಂಧ ಇರಬೇಕು ಅಂತಂದರೆ ವಿದ್ಯಾರ್ಥಿಗಳ ಮತ್ತು ಪೋಷಕರ ನಡುವೆ ಸಂಬಂಧ, ವಿದ್ಯಾರ್ಥಿಗಳ ಮತ್ತು ಕಾಲೇಜಿನೊಡನೆ ಸಂಬಂಧ, ವಿದ್ಯಾರ್ಥಿಗಳ ಪೋಷಕರು ಮತ್ತು ಕಾಲೇಜಿನೊಡನೆ ಇರತಕ್ಕಂಥ ಸಂಬಂಧ, ವಿದ್ಯಾರ್ಥಿಗಳು ಮುಂದೆ ಸಮಾಜಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊರತಕ್ಕಂಥ ಸಮಾಜದ ಸಂಬಂಧ. ರುಚಿಯಾದ ಶುಚಿಯಾದ ಆಹಾರಕ್ಕಾಗಿ ಎಲ್ಲರೂ ಪರಿತಪಿಸ್ತಾರೆ. ಆದರೆ ಇಂದಿನ ನಮ್ಮ ಬದುಕಿನಲ್ಲಿ ಅಂತಹ ರುಚಿಯಾದ ಊಟ ಮನೆ ಬಿಟ್ಟರೆ ಬೇರೆ ಎಲ್ಲಿ ಎಂಬ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ಇದೇ ಮೇ 3ರಂದು ಚಿಕ್ಕಬಳ್ಳಾಪುರದ ಡಿ ಮಾರ್ಟ್ ಬಳಿ ಇರುವ ಸಮರಸ ಶುದ್ಧ ಸಸ್ಯಾಹಾರಿ ಹೋಟೆಲ್ ಗ್ರ್ಯಾಂಡ್ ಪ್ರಾರಂಭೋತ್ಸವ ಆಗ್ತಿದೆ. ಅದರಲ್ಲೂ ವಿಶೇಷ ಪ್ರಕಟಣೆ, ಪ್ರಾರಂಭ ದಿನವೇ ಎಲ್ಲ ಗ್ರಾಹಕರಿಗೂ ಉಚಿತವಾಗಿ ಅದೇ ಹೋಟೆಲ್ ಊಟ ಸವಿಯುವ ಅವಕಾಶ. ಒಮ್ಮೆ ರುಚಿಗೆ ಶುಚಿಗೆ ಹೆಸರಾಗಿರುವ ಸಮರಸ ಹೋಟೆಲ್ಗೆ ಹೋಗೋಣ, ಅಲ್ಲಿನ ರುಚಿಯನ್ನು ಸವಿಯೋಣ. ನಾವು ಹೋಗೋಣ, ನಮ್ಮೊಂದಿಗೆ ನಮ್ಮ ಗೆಳೆಯರನ್ನು ಕರೆದೊಯ್ಯೋಣ. ಹಲೋ, ನೆನಪಿದೆಯಾ? ಚಿಕ್ಕಬಳ್ಳಾಪುರ ನಗರದಿಂದ ಪೇರೆಸಂದ್ರ ಕಡೆ ಹೋಗೋ ಜಸ್ಟ್ ವಾಪಸಂದ್ರ ಫ್ಲೈಓವರ್ ದಾಟಿದರೆ ಸಾಕು. ಅದೇ ನಮ್ಮ ಭೋಜನ ಭುಜಿಸುವ ಶುಚಿ ರುಚಿ ಶುದ್ಧ ಗಾಳಿ ಸಿಗುವ ಎಲ್ಲರ, ಮುಖ್ಯವಾಗಿ ಕುಟುಂಬ ವಾತಾವರಣ ಇರುವ ಎಲ್ಲ ಜನರ ಮನಗೆದ್ದ ಸಮರಸ ಹೋಟೆಲ್. ಇನ್ನೊಂದು ವಾರ ಇದರಿಂದ ಇದರೊಳಗಡೆ ನಿಂದು ತೇಲಾಡಬೇಕು ಅನ್ನೋ ಥರ ಇದೆ. ಸರ್ ಮಾತಾಡ್ತಾ ಒಂದು ಡಿಮ್ಯಾಂಡನ್ನು ಇಟ್ಟರು. ತಂದೆ ತಾಯಿಗಳು ಮಕ್ಕಳನ್ನ ಹೇಗೆ ಜೋಪಾನ ಮಾಡಿಕೊಂಡು ಅವ್ರ ದೇಶಕ್ಕಾಗಿ ಹೇಗೆ ಹೆಮ್ಮೆ ಪುಡಿ ಕೊಡಬೇಕು ಅಂತ ಹೇಳ್ತಾ ಅದು ಸ್ವಾರ್ಥ ಅಂತ ಹೇಳಿ ಒಂದು ಒಳ್ಳೆ ಸ್ವಾರ್ಥನೇ ಕೇಳಿದ್ರು ತಂದೆ ತಾಯಿಗಳಿಂದ. ಬಟ್ ಆದರೆ ನನಗೆ ಅಂದರೆ ಅನಿಸಿದ್ದು ಏನಂದರೆ ಸ್ವಲ್ಪ ಸ್ಪಷ್ಟದ ಜೊತೆ ಒಂದು ಜಾಣ ಮಾತನ್ನು ಮಾಡಿದರು. ಅವ್ರ ಗಮನಕ್ಕೆಲ್ಲ ಬಂದಿರುತ್ತೆ. ಸರ್ ಏನು ಕೇಳಿದ್ರು ಅಂತ ಹೇಳಿದರೆ, ನಾನಿವತ್ತು ಬಂದು 2 ಗಂಟೆ ಒಂದು ಸ್ಪೀಚ್ ಕೊಟ್ಟಿದ್ದೀನಿ, ಬಟ್ ಅದು ನನಗೆ ಇನ್ನು 15 ವರ್ಷದ ಸಂಬಂಧ ಬೇಕು ಅಂತ ಹೇಳಿ ರಜತೋತ್ಸವದಲ್ಲಿ ಮಾಡಿ ನನ್ನ ಜೊತೆ 15 ವರ್ಷದ ಸಂಬಂಧ ಅಂತ ಹೇಳಿದ್ದಾರೆ. ಸೊ ನನಗೆ ಸರ್ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ಭಾಳ ಬುದ್ಧಿವಂತರು ಅಂತ ಹೇಳಿ ನನಗೆ ಅನಿಸ್ತು. ಹಾಗಾಗಿ ನನಗೆ ಭಾಳ ಖುಷಿ ಕೊಡ್ತದ್ರು. ಈ ರೀತಿ ಸಂಬಂಧ ಬೆಳೆಸುವಂಥ ವಿಶೇಷವಾದ ಅತಿಥಿಗಳು ನಮಗೆ ಇಲ್ಲಿಂದಲೇ ಹೀಗೆ ಶುರುವಾಗಲಿ. ಸರ್ ಅದಕ್ಕೆ ಒಂದು ದಾರಿಯ ಒಂದು ವೇದಿಕೆ ಹಾಕಿಕೊಟ್ಟಿದ್ದಾರೆ. ಸೊ ಭಗವಂತನ ಆಶೀರ್ವಾದ ನಮ್ಮ ಕಾಲೇಜಿನ ಮೇಲಿರಲಿ. ಇಂಥ ಅತಿಥಿಗಳು ನಮ್ಮ ಕಾಲೇಜಿಗೆ ಬರ್ತಾ ನಮಗೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನಾನು ಮಾತು. ದೀಪಿಕಾ ಮೇಡಮ್, ಒಂದು ಹ್ಯಾಂಡ್ ದೀಪಿಕಾ ಮೇಡಮ್ ಫಿಲ್ ಮಾಡಬೇಕು. ಅಲ್ಲಿರೋ ಪೇರೆಂಟ್ಸ್ ಈ ಕಡೆ ಕಳಿಸಿ, ಮತ್ತೆ ಪೇರೆಂಟ್ಸ್ ಹೇಳಿ ಕೊಡ್ತೀನಿ. ಒಂದು ಹ್ಯಾಂಡ್ ಯೂಸ್ ಮಾಡಿ ಚಾಕ್ಲೇಟ್ನ ಫಿಲ್ ಮಾಡಿ. ಆ ಥರ ಪ್ರತಿ ದಿವಸ ಒಂದು ಡ್ರಮ್ ನೀರನ್ನ ಸೇದ್ ಹಾಕಿದ್ರೆ ಒಂದೊಂದಿನ ಊಟ. ಸಂಬಂಧಿಕರ ಮನೆಯಲ್ಲಿ ನೀನು ಇದ್ದಾಗ ಮನೆ ಕೆಲಸ ಎಲ್ಲ ಮಾಡ್ಕೊಡ್ಬೇಕು ಅಂತ ತಂದೆ ತಾಯಿಗಳು ಹೇಳಿ ಕಲಿಸಿರ್ತಿದ್ರು. ಬೆಕ್ಕಿಗಳು ತಿನ್ನಬಾರ್ದು ಅನ್ನೋದನ್ನು ಹೇಳಿರ್ತಿದ್ರು. ನೀರು ಸೇದ್ ಹಾಕಬೇಕು. ಅಲ್ಲಿ ಬಂದಿರ್ತಕ್ಕಂಥ ತೆಂಗಿನ ಮರದ ಗರಿನೋ ಮತ್ತೊಂದು ಕಡ್ಡಿಗಳು ಇನ್ನೊಂದು ಕುರಳೆಗಳು ಇವುಗಳನ್ನೆಲ್ಲ ತಗೊಂಡು ಒಲೆಗೆ ಹಾಕಬೇಕು. ಇದೆಲ್ಲ ಮಾಡಿ ಅಂತಹ ಅವ್ರು ಮಾಡ್ಕೊಂಡಾದ್ಮೇಲೆ ನಾನು ಬಿಟ್ಟು ಇವ್ರಲ್ಲಿ ಊಟ ಮಾಡ್ತಿಲ್ಲ ಅಂತ ಅವ್ರು ಹೇಳಿದಾಗ ಎಲ್ಲ ಕೆಲಸಗಳನ್ನ ಮಾಡಿ ಅದನ್ನ ಜೊತೆಗೆ ಕೊಟ್ಟ ಆದಮೇಲೆ ಸಿಕ್ಕ ಸಮಯದಲ್ಲಿ ಓದಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ನನ್ನ ಕಣ್ಣಿಂದ ಅಂಥವ್ರು ಹಲವಾರು ಜನರು ಕಾಣ್ತಾರೆ. One hand. Okay. It's already 4 seconds. You can give 20 seconds fast. 10 more seconds. Both of 5 more seconds. 3, 2, 1, 0. Stop. Shiva.
Almost done, white one. No, you have to use only white. Done, she's done. You won. It's for you. Thank you for the game. Hi, you can. ಸಂಬಂಧಕ್ಕೇನು ಬೇಕಾದಷ್ಟು ಸಂಬಂಧ ಹೇಳ್ತಾ ಹೋಗ್ಬೋದು. ಆ ಸಂಬಂಧ ಅನ್ನೋ ಪದವನ್ನು ಚೆನ್ನಾಗಿ ಇಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಅದಕ್ಕೆ ಅವರು ಶ್ಲಾಘನೀಯರು. ಒಂದು ಸಂಸ್ಥೆ 10 ವರ್ಷಗಳ ಕಾಲ ಕೆಲಸವನ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ಕಾಣಬೇಕಾದ್ರೆ ಬಹಳ ಕಷ್ಟದ ಸಮಯ ಇರುತ್ತೆ. 7 ರಿಂದ 8 ವರ್ಷಗಳ ಕಾಲ ಒಂದು ತೆಂಗಿನ ಮರವನ್ನು ಕಾಪಾಡಿದ್ರೆ ಅದು ಹೇಳುತ್ತಂತೆ, ನನ್ನ ಜೀವನ ಪೂರ್ತಿ ನಾನು ನೋಡ್ಕೊತೀನಿ, ನನಗೆ 8 ವರ್ಷ ಸಾಕ್ಬಿಡು ಅಂತ. 8ನೇ ವರ್ಷಕ್ಕೆ 9ನೇ ವರ್ಷಕ್ಕೆ, ನಮ್ಮ ಕಾಲದಲ್ಲೆಲ್ಲ 12-13 ವರ್ಷಕ್ಕೆ ಮೊದಲನೇ ಹೊಂಬಾಳೆ ಬರ್ತಾ ಇತ್ತು. ಈಗೆಲ್ಲ ಸ್ವಲ್ಪ ಸುಧಾರಿತ ತಳಿಗಳಿದೆ. ಹಾಗಾಗಿ 8 ವರ್ಷಗಳ ಕಾಲ ನೀವು ಜತನವಾಗಿ ತೆಂಗಿನ ಮರವನ್ನು ಕಾಪಾಡಿಬಿಟ್ರೆ ಆ ನಂತರ ಅದು ತನ್ನ ಜೀವ ಇರೋ ತನಕ, ನಿಮ್ಮ ಜೀವ ಇರೋ ತನಕ ಪ್ರತಿ ವರ್ಷ ಫಲವನ್ನು ಕೊಡ್ತಕ್ಕಂಥದ್ದು ಅಂತ. ಅದು ಶೈಕ್ಷಣಿಕ ಸಂಸ್ಥೆಗಳಿಗೂ ಕೂಡ ಅದೇ ರೀತಿಯಾಗಿ ತಿಳ್ಕೊಳ್ತಕ್ಕಂಥ ವಿಚಾರ, ಅದೇ ರೀತಿಯಾಗಿ ಅದನ್ನು ನಾವು ಕಾಣಬೇಕಾಗುತ್ತೆ. ಪ್ರಾರಂಭದಲ್ಲಿ ಅದಕ್ಕೆ ಬರ್ತಕ್ಕಂಥ ಅಡೆತಡೆಗಳು ಹಲವಾರು. ಇವತ್ತು ನಾವು ಇಷ್ಟು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸಭಾಂಗಣದಲ್ಲಿ ಕೂತಿದ್ದೀರಿ, ತಾವೆಲ್ಲ ತಮ್ಮ ಮಕ್ಕಳನ್ನ ಕಷ್ಟಪಟ್ಟು ಸೇರಿಸಿದ್ದೀರಿ. ಬಹಳಷ್ಟು ಜನಕ್ಕೆ ಆಸೆ ಇತ್ತು, ನಮ್ಮ ತಂದೆಯು ನಮ್ಮನ್ನು ಒಳ್ಳೆಯ ಕಾಲೇಜಿಗೆ ಶಾಲೆಗೆ ಸೇರಿಸಬೇಕು ಅಂತ. ಬ್ರಿಟಿಷರ ಒಂದು ಆಡಳಿತದಲ್ಲಿ ನಾವು ಜರ್ಜರಿತರಾಗ್ಬಿಟ್ವಿ. ನಮ್ಮ ದೇಶದಲ್ಲಿದ್ದಂಥ ಸಂಪತ್ತನ್ನು ಕೊಳ್ಳೆಗಳು ಹೊರಟೋದ್ರು, ನಮ್ಮನ್ನೆಲ್ಲ ಬಡವರನ್ನಾಗಿ ಮಾಡಿದ್ರು, ನಮ್ಮನ್ನೆಲ್ಲ ಗುಲಾಮರನ್ನಾಗಿ ಮಾಡಿದರು. ಹಾಗಾಗಿ 2 ಹೊತ್ತಿನ ಊಟಕ್ಕೆ ಕಷ್ಟ ಇತ್ತು. ಇಲ್ಲಿರೋರನ್ನ ಯಾರಾದ್ರೂ ತಂದೆ ತಾಯಿಗಳನ್ನ ಕೇಳಿದ್ರೆ, ಗೋಪಾಲಕೃಷ್ಣ ಅಂತಕ್ಕಂಥ ಅವರ ವಯಸ್ಸಿನವ್ರನ್ನ, ನನ್ನ ವಯಸ್ಸಿನವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವ್ರ ತಂದೆ ತಾಯಿಗಳು ಪಟ್ಟಂಥ ಕಷ್ಟನ. 2 ಹೊತ್ತು ಊಟ ಸಿಕ್ಕರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಇತ್ತು. ಹಳ್ಳಿಗಳಲ್ಲಿ ಮಕ್ಕಳನ್ನ ಕಾಲೇಜಿಗೋ ಸ್ಕೂಲ್ಗೋ ಸೇರಿಸ್ಬೇಕು ಅಂದ್ರೆ ಈಗಿನ ಥರ ಹಾಸ್ಟೆಲು, ಪೇಯ್ಡ್ ಅಕಾಮಿಡೇಷನು, ಪೇಯಿಂಗ್ ಗೆಸ್ಟು ಯಾವುದೂ ಇರಲಿಲ್ಲ. ಸಂಬಂಧಿಕರ ಮನೆಗೆ ಸೇರಿಸ್ಬೇಕಾಗಿತ್ತು. ಆ ಸಂಬಂಧಿಕರ ಮನೆಯಲ್ಲಿ ಅವರು ಈಗಿನ ಥರ ನಲ್ಲಿ ತಿರುಗಿಸಿದ್ರೆ ನೀರು ಬರ್ತಿರಲಿಲ್ಲ, ಬಾವಿಯಿಂದ ನೀರು ಸೇರಬೇಕಾಗಿತ್ತು. ಇಲ್ಲೇ ಕ್ಯಾತ್ಸಂದ್ರ ಅಂತ ತುಮಕೂರು ಹತ್ರ, ನಾವೆಲ್ಲ ಬೆಂಗಳೂರಿನವರು, ನಮಗೆ ನೀರು ಸೇರೋದು ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಕ್ಯಾತ್ಸಂದ್ರದಲ್ಲಿ ಬಾವಿ ಆಗಿನ ಕಾಲಕ್ಕೆ ಒಂದು 30-40 ವರ್ಷದ ಕೆಳಗಡೆ 60 ಅಡಿ ಇಳಿದ್ಬಿಟ್ಟಿತ್ತು ನೀರು. ಇದು ತುಮಕೂರು ಸ್ವಲ್ಪ ಹಾಗೇ ಇದೆ, ಬೋರ್ವೆಲ್ ಇಲ್ಲದಿದ್ದ ಕಾಲ. 60 ಅಡಿಯಿಂದ ಒಂದು ಗುಂಡಿಗೆ ನೀರು ಸೇರಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿತ್ತು. ಮಾನ್ಯರೇ, ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ವೇದವ್ಯಾಸಾಚಾರ ಶ್ರೀಶಾನಂದರವರು ಹಾಸನದಲ್ಲಿ 29 ಮಾರ್ಚ್ 1966ರಂದು ಜನಿಸಿದವರು. ತಂದೆಯವರಾದ ಶ್ರೀ ಜಿ ವೇದವ್ಯಾಸಾಚಾರ್ ಹಾಗೂ ತಾಯಿಯವರಾದ ಶ್ರೀಮತಿ ಸುಧಾರಾಣಿಯವರ ಆಶೀರ್ವಾದದಲ್ಲಿ ಬೆಳೆದ ಅವರು Kiran sir. No. ಡ್ರಾಪ್ ಮಾಡಬೇಕು. ಸೊ ಯಾರು ಜಾಸ್ತಿ ಫಿಲ್ ಮಾಡ್ತಾರೆ, ಸೊ ದೇ ವಿಲ್ ವಿನ್ ಅ ಚಾಕ್ಲೇಟ್. ಓಕೆ, 1 ಸೆಕೆಂಡ್. ಓಕೆ, 3, 2, 1 ಅಂತೀನಿ, ಸ್ಟಾರ್ಟ್ ಮಾಡಬೇಕು. ಓಕೆ, ಒಂದೇ ಕೈ ಯೂಸ್ ಮಾಡಬೇಕು, ಒನ್ ಹ್ಯಾಂಡ್ ಯೂಸ್ ಮಾಡಬೇಕು. ಪಿಕ್ ಮಾಡಿಬಿಟ್ಟು ಅದೆಲ್ಲ 15 ಸೆಕೆಂಡ್ಸ್ ಟೈಮ್ ಆಗುತ್ತೆ. ಯಾವುದು ಜಾಸ್ತಿ ಇರುತ್ತೆ ಚಾಕ್ಲೇಟ್, ಸೊ ಅದೇ. ಓಕೆ, 3, 2, 1, ಗೋ. Your mother is too fast. Bro, come on, bro. 10 seconds. We're done, man. Super. Give chocolate.